Hello guys, welcome to Foodie Traveler YouTube channel. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಇದು ಇವತ್ತಿನ ಬ್ಲಾಗ್. ಈ ಬ್ಲಾಗ್ ಅಲ್ಲಿ ನಾನು ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಇದ್ದೀನಿ. ಸೊ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ನಾನು 1000 rupees ಚಾಲೆಂಜ್ ತಗೊಂಡಿದ್ದೀನಿ. ಈ 1000 rupees ಅಲ್ಲಿ ನಾನು ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಏನೇನ್ ತಗೊಂತೀನಿ, ಏನೇನ್ ಎಂಜಾಯ್ ಮಾಡ್ತೀನಿ ಅಂತ ನೋಡ್ತಾ ಇರಿ. ಕೀಪ್ ವಾಚಿಂಗ್. ಕಮ್ ಲೆಟ್ಸ್ ಗೋ. ಸೊ ಈಗ 40 rupees ಕೊಟ್ಟು ಒಂದು ಗೋಲ್ಗಪ್ಪ ತಿಂತಾ ಇದೀನಿ. ಸೊ ಈಗ ಫಸ್ಟ್ ಬ್ಯಾಟಿಂಗ್ ಆಗಿದ್ದೆ ಪಾನಿಪುರಿ. ಸೊ 40 rupees ಅಲ್ಲಿ ಪಾನಿಪುರಿ ತಿಂದೆ. ಸೊ ಇನ್ನು 960 ಇದೆ. ಸೊ ನೋಡೋಣ ಇನ್ನು ಏನೇನ್ ಪರ್ಚೇಸ್ ಮಾಡ್ಬೋದು. ಸೊ ಬನ್ನಿ ನೋಡೋಣ. ಸೊ 100 rupees ಕೊಟ್ಟು ನಾನು ಈ ಪಫ್ದು ತಗೊಂಡಿದ್ದೀನಿ. ಸೊ ಈಗ ರಿಮೈನಿಂಗ್ 500, 700, 800, 850, 860 ರಿಮೈನಿಂಗ್ ಇದೆ. ಸೊ ಕಮ್ ಲೆಟ್ಸ್ ಗೋ. ಸೊ ಏನ್ ತಗೊಳ್ಳೋದು ಅನ್ನೋದೇ ಕನ್ಫ್ಯೂಷನ್. ಸೊ ನೋಡೋಣ ಏನೇನ್ ಸಿಗುತ್ತೆ. ಸೊ ಇಯರಿಂಗ್ಸ್ ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಬಟ್ ಯಾವ ತರ ತಗೊಳ್ಳೋದು? ಐಡಿಯಾನೇ ಇಲ್ಲ. ಸೊ ಏನೋ ಒಂದು ಶಾಪಿಂಗ್ ಮಾಡ್ಬೇಕು, ಬಟ್ ಏನ್ ಶಾಪಿಂಗ್ ಮಾಡೋದು ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ನನ್ ಜೊತೆ ಒಂದು ಹುಡುಗಿನ ಕರ್ಕೊಂಡ್ ಬರ್ಬೇಕಾಗಿತ್ತು. ಸೊ ಹೆಲ್ಪ್ ಮಾಡಿರೋರು. ಸೊ ಸಡನ್ ಆಗಿ ಮಳೆ ಬಂದ್ಬಿಡ್ತು. ಸೊ ಮಳೆ ಬಂದಿ ಎಲ್ಲಾ ಪ್ಲಾನ್ ಫ್ಲಾಪ್. ಬಟ್ ಆದ್ರೂ ಪರವಾಗಿಲ್ಲ, ಏನ್ ಸಿಗುತ್ತೋ ಅದನ್ನ ಶಾಪ್ ಮಾಡೋಣ. ಸೊ ಈಗ ಒಂದು ಜ್ಯೂಸ್ ತಗೊಳ್ಳೋಣ.
ಅಂಕಲ್ ಒಂದು ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಕೊಡಿ. ಸೊ ಈಗ ಇದು 60 rupees. ಸೊ ರಿಮೈನಿಂಗ್ ಇನ್ನು 800 rupees ಇದೆ. ಸೊ ಇನ್ನು ಏನೇನ್ ಪರ್ಚೇಸ್ ಮಾಡ್ಬೋದು ನೋಡೋಣ. ಯುನೀಕ್ ಆಗಿದೆ, ಇದನ್ನ ತಗೊಳ್ಳೋಣ ಅಂತ ಅನ್ಕೊಂತಾ ಇದೀನಿ. ಸೊ ಟ್ರೈ ಮಾಡಿ ನೋಡ್ತೀನಿ ಹೇಗ್ ಕಾಣತ್ತೆ ಇದು. ಸೊ ಇವತ್ತು ನಾನು 1000 rupees ಚಾಲೆಂಜ್ ತಗೊಂಡಿದ್ದೆ. ಸೊ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ನಾನೇನೇನು ಪರ್ಚೇಸ್ ಮಾಡ್ತೀನಿ, ಸೊ ನಾನೇನೇನು ಮಾಡ್ಬೋದು ಅಂತ 1000 rupees ಚಾಲೆಂಜ್ ತಗೊಂಡಿದ್ದೆ. ಸೊ ಅದರಲ್ಲಿ ನಾನೇನೇನು ಪರ್ಚೇಸ್ ಮಾಡಿದೆ ಅಂದ್ರೆ, ಸೊ ಫಸ್ಟ್ ಹೋಗಿದ ತಕ್ಷಣ ನಾನು ಹೊಟ್ಟೆ ಹಶ್ವಾಗ್ತಿತ್ತು. ಸೊ ಹಾಗಾಗಿ ನಾನು ಒಂದು ಗೋಲ್ಗಪ್ಪ ತಿಂದೆ. ಸೊ ಅದ್ರ ಪ್ರೈಸ್ ಬಂದು 40 rupees. ದೆನ್ ಒಂದು ಬಟರ್ ಫ್ರೂಟ್ ಜ್ಯೂಸ್ ತಗೊಂಡೆ. ಸೊ ಅದು 60 rupees. ಸೊ 100 rupees ಅಲ್ಲಿ ಸ್ಪೆಂಡ್ ಆಯಿತು. ದೆನ್ ನಾನು ಈ 2 ಹ್ಯಾಂಗಿಂಗ್ ತಗೊಂಡಿದ್ದೀನಿ, ಡೋರ್ ಹ್ಯಾಂಗಿಂಗ್ಸು. ಸೊ ಎಲಿಫೆಂಟ್ ಇರೋ ಡಿಸೈನ್ ಇದೆ. ಸೊ ಫುಲ್ ಎಲಿಫೆಂಟ್ ಇದೆ. ಸೊ ಇದು ತುಂಬ ಚೆನ್ನಾಗಿದೆ. ಸೊ ಇದನ್ನು ನಾನು ಬಾರ್ಗೇನ್ ಮಾಡಿ 50 rupeesಗೆ ತಗೊಂಡಿದ್ದೀನಿ. ಸೊ ದಿಸ್ ಪ್ರೈಸ್ ಇಸ್ 100. ಹಾಗೆ ಈ ಗಣೇಶ ಇರೋ ಒಂದು ಹ್ಯಾಂಗಿಂಗ್ ತಗೊಂಡಿದ್ದೀನಿ. ಸೊ ಇದು 100 rupees. ಇದು ತುಂಬ ಚೆನ್ನಾಗಿದೆ. ಸೊ ಔಟ್ಸೈಡ್ ಹಾಕಿದಾಗ, ಗಾಳಿ ಬಂದಾಗ ಈ ವಿಂಡ್ ಮಿಲ್ ಥರ ಚೆನ್ನಾಗಿ ಕಾಣುತ್ತೆ ಇದು. ದೆನ್ ಒನ್ ಬ್ಯೂಟಿ ಬ್ಲೆಂಡರ್ ಸೆಟ್ ತಗೊಂಡಿದ್ದೀನಿ. ಸೊ ಯಾರಿಗೆ ತಾನೇ ಬ್ಯೂಟಿ ಬ್ಲೆಂಡರ್ಸ್ ಬೇಡ ಹೇಳಿ? ಸೊ ಎಲ್ಲರಿಗೂ ಬೇಕು. ಮೇಕಪ್ ಅಂದಮೇಲೆ ಬ್ಯೂಟಿ ಬ್ಲೆಂಡರ್ ಇರಲೇಬೇಕು. ಸೊ ಇದನ್ನು ತಗೊಂಡಿದ್ದೀನಿ. ಇದು ಕಾಸ್ಟು 100 rupees. ದೆನ್ ಒಂದು ಶೇಡ್ ತಗೊಂಡಿದ್ದೀನಿ. ಚೆನ್ನಾಗಿದೆ ಅಲ್ಲ? ಸೊ ಇದನ್ನು ನಾನು ಬಾರ್ಗೇನ್ ಮಾಡಿ 100 rupees ಪರ್ಚೇಸ್ ಮಾಡಿದ್ದೀನಿ. ಸೊ ಹಾಗೆ ಒಂದು ಟ್ರಾನ್ಸ್ಪರೆಂಟ್ ಶೇಡ್ಸ್ ತೊಗೊಂಡಿದ್ದೀನಿ. ಸೊ ನಾನು ಡ್ರೈವ್ ಮಾಡೋ ಟೈಮಲ್ಲಿ ನನಗೆ ತುಂಬ ಡಸ್ಟ್ ಹೋಗುತ್ತೆ ಕಣ್ಣಲ್ಲಿ. ಸೊ ಹಾಗಾಗಿ ಒಂದು ಟ್ರಾನ್ಸ್ಪರೆಂಟ್ ತೊಗೊಂಡಿದ್ದೀನಿ. ದೆನ್ ಈ ಒಂದು ಇಯರಿಂಗ್ಸ್, ದಿಸ್ ಇಸ್ 50 ಆ್ಯಂಡ್ ಆಲ್ಸೋ ದಿಸ್ ಇಸ್ 50. ಹಾಗೆ ಇದೊಂದು ಇಯರಿಂಗ್ಸ್, ಇದು 100 rupees. ಅಟ್ ಲಾಸ್ಟ್ ಇದೊಂದು ಟಾಪ್ ತಗೊಂಡಿದ್ದೀನಿ. ಸೊ ಈ ಟಾಪ್ ಬಂದು 300 rupees. ಈ ಟಾಪ್ಗೆ ಮ್ಯಾಚಿಂಗ್ ಆಗಿ ಈ ಇಯರಿಂಗ್ಸ್ ಸೆಟ್ ತಗೊಂಡಿದ್ದೀನಿ. ಸೊ ಈಗ ಟೋಟಲ್ ಹೇಳಬೇಕು ಅಂದರೆ, ಅಲ್ಲಿ ಗೋಲ್ಗಪ್ಪ ಪ್ಲಸ್ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ತಗೊಂಡಿದ್ದೆ. ಸೊ ಅದು 100. ಸೊ ದಿಸ್ ಇಸ್ 300, 400 ಟೋಟಲ್. ದೆನ್ 500, 600, 700, 800, 900, then 1000 rupees. ಸೊ 1000 rupeesಗೆ ನಾನು ಇಷ್ಟೆಲ್ಲ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿದ್ದೀನಿ. ಸೊ 1000 rupeesಗೆ ನಾನು ಏನೇನೆಲ್ಲ ಪರ್ಚೇಸ್ ಮಾಡಿದೆ ಅಂತ ನೋಡಿದ್ರಲ್ಲ. ಅಲ್ಲಿ ಮಳೆ ಜಾಸ್ತಿ ಇದ್ದಿದ್ದರಿಂದ ಸೊ ನಾನು ಅಷ್ಟೊಂದೇನೇನು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಸೊ ಇರೋದನ್ನೇ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ವೀಡಿಯೋಸ್ ನಿಮಗೆ ಬೇಕು ಅಂದರೆ ಪ್ಲೀಸ್ ಕಮೆಂಟಲ್ಲಿ ನನಗೆ ತಿಳಿಸಿ. ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋ ತನಕ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.